ಖಾತೆ ಬದಲಾವಣೆಗೆ ಸಚಿವ ಮುನಿಯಪ್ಪ ಪಟ್ಟು ಹಿಡಿತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಮುನಿಯಪ್ಪ ಅವರು ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿಯನ್ನ ಮುನಿಯಪ್ಪ ಅವರು ಭೇಟಿಯಾಗಿ ತಮ್ಮ ಅಳಲನ್ನ ಇನ್ನೊಬ್ಬರ ಮೂಲಕ ರಾಹುಲ್ ಗಾಂಧಿಗೆ ತಲುಪಿಸ್ದೆ. ಡೈರೆಕ್ಟ್ ಆಗಿ ನೋಡಿ ನಮ್ದು ಹಿಂಗಿಂಗ್ ಪ್ರಾಬ್ಲಮ್ ಇದೆ, ನನ್ನ ಆಕಾಂಕ್ಷೆ ಇದು ಅಂತ ಹೇಳಿ ಖಾತೆ ವಿಚಾರದಲ್ಲಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಮುನಿಯಪ್ಪ ಅವರು ಭೇಟಿಯಾದಂತಹ ಸಂದರ್ಭದ ಫೋಟೋವನ್ನ ಕೂಡ ನೀವು ಒಂದ್ ಕಡೆ ಗಮನಿಸ್ತಾ ಇದ್ದೀರಾ. ಈ ಭೇಟಿಯ ಉದ್ದೇಶ ಬಹಳ ಸ್ಪಷ್ಟ. ಕೊಟ್ಟಿರೋ ಖಾತೆ ಬಗ್ಗೆ ನಂಗೆ ತೃಪ್ತಿ ಇಲ್ಲ, ನಂದೊಂದು ಬೇಡಿಕೆ ಇದೆ, ಇದನ್ನ ದಯವಿಟ್ಟು ಪರಿಗಣಿಸಿ ಅಂತ ಕೇಳ್ಕೊಳ್ಳೋ ಸಂದರ್ಭಕ್ಕೂ ಮುನ್ನ ಇಬ್ಬರು ಸೆರೆ ಸಿಕ್ಕಿದ್ದು. ಹೀಗೆ ಮುನಿಯಪ್ಪ ಅವರ ಕೇಸ್ನಲ್ಲಿ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಗ್ರೀನ್ ಸಿಗ್ನಲ್ ಅನ್ನು ತೋರಿಸಬಹುದು. ಬಿಕಾಸ್ ಅವ್ರು ಕೇಳ್ತಾ ಇರುವ ಎರಡೂ ಖಾತೆ ಇಲ್ಲಿ ತನಕ ಬರೀ ಮುಖ್ಯಮಂತ್ರಿ ಹತ್ರನೇ ಇದೆ. ಮುಖ್ಯಮಂತ್ರಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರನೇ ಇದೆ. ಯಾಕಂದ್ರೆ ಯಾರಿಗೂ ಕೂಡ ಅದು ಅಲಾಟ್ ಆಗಿಲ್ಲ ಆ ಪೋರ್ಟ್ಫೋಲಿಯೋ. ಒಂದು ಸಮಾಜ ಕಲ್ಯಾಣ, ಇನ್ನೊಂದು ಕೃಷಿ. ಸೊ ಬಯಸಿದ್ರೆ ಕೊಡಬಹುದು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಇವ್ರ ವಿಚಾರದಲ್ಲಿ ಬಂಡಾಯವನ್ನ ಶಮನ ಮಾಡೋದಕ್ಕೆ ಆಪ್ಷನ್ ಇದೆ, ಹೈಕಮಾಂಡ್ ಹತ್ರನೂ ಇದೆ, ರಾಜ್ಯ ನಾಯಕರ ಹತ್ರನೂ ಇದೆ. ಬಿಕಾಸ್ ಇವ್ರು ಕೇಳ್ತಾ ಇರುವ ಎರಡೂ ಪೋರ್ಟ್ಫೋಲಿಯೋ ಯಾರಿಗೂ ಹಂಚಿಕೆ ಆಗಿಲ್ಲ. ಬಟ್ ಆ ಮನಸ್ಸು ಮಾಡ್ತಾರ ಅನ್ನೋದು ಪ್ರಶ್ನೆ. ಆ ಡೌಟ್ ಕೂಡ ಇದೆ. ಯಾಕೆಂದರೆ ಈಗಾಗಲೇ ಖಾತೆ ಹಂಚಿಕೆ ಆಗಿದೆ. ಒಬ್ಬರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ರೆ ಇನ್ನೊಬ್ರು ಕೇಳ್ತಾರೆ. ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಅವರ ಗೊಂದಲ ಬಗೆಹರಿಸೋಕ್ಕಾಗ್ದೇ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒದ್ದಾಡ್ತಾ ಇದ್ದಾರೆ. ಈ ಮಧ್ಯೆ ಬೇರೆಯವರಿಗೆ ಈಗ ಸದ್ಯಕ್ಕೆ ಡಿ ಕೆ ಶಿ ಅವರ ಬಳಿ ಇರುವಂತಹ ಸಮಾಜ ಕಲ್ಯಾಣ ಅಥವಾ ಕೃಷಿ ಇಲಾಖೆಯನ್ನು ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪನವರು ಕೇಳ್ತಾರೆ. ಅವ್ರು ಕೇಳಿದ್ರು ಅನ್ನೋಂಥ ಕಾರಣಕ್ಕಾಗಿ ಅದನ್ನು ಕೊಟ್ಟರೆ ರಾಮಲಿಂಗಾರೆಡ್ಡಿ ಅಥವಾ ಸತೀಶ್ ಜಾರಕಿಹೊಳಿ ಇವ್ರಿಗೂ ಕೂಡ ನ್ಯಾಯ ಒದಗಿಸಬೇಕಾಗುತ್ತೆ. ಹಾಗಾಗಿ ಯಾರಿಗೂ ಕೂಡ ಏನು ಮಾಡೋದು ಬೇಡ, ತಿದ್ದುಪಡಿ ಮಾಡೋದು ಬೇಡ ಅನ್ನುವಂಥ ಧೋರಣೆಯಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಇನ್ನು ಮುನಿಯಪ್ಪನವರು ಅಷ್ಟಕ್ಕೆ ಬಿಟ್ಟಿಲ್ಲ. ದೇವನಹಳ್ಳಿಯಲ್ಲಿ ಮಾತನಾಡಿದ್ರು, ಸುರ್ಜೇವಾಲಾ ಅವ್ರಿಗೆ ದೂರು ಕೊಟ್ಟರು, ಅಷ್ಟಕ್ಕೆ ಬಿಟ್ಟಿಲ್ಲ. ವಿಧಾನಸೌಧದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಅವ್ರ ಗಮನಕ್ಕೂ ಕೂಡ ಈ ಒಂದು ಗೊಂದಲವನ್ನು ತಂದಿದ್ದಾರೆ. ನಾನು ಸೀನಿಯರ್, ನನಗೆ ಈ ಖಾತೆ ಕೊಟ್ಟಿದ್ದಾರೆ, ಈಗಾಗಲೇ ಸಿದ್ದರಾಮಯ್ಯ ಅವಧಿಯಲ್ಲಿ ಈ ಖಾತೆ ನಿಭಾಯಿಸಿದ್ದೇನೆ, ನನಗೆ ಬೇರೆ ಖಾತೆ ಬೇಕು, ಅದರಲ್ಲೂ ಮುಖ್ಯವಾಗಿ ಸಮಾಜ ಕಲ್ಯಾಣ ಮತ್ತೆ ಅಥವಾ ಕೃಷಿ ಇಲಾಖೆ ಬೇಕು ಅನ್ನುವಂತಹ ಗಮನಕ್ಕೆ ತರುವಂಥ ಪ್ರಯತ್ನ ಪಟ್ಟರು. ಆದರೆ ರಾಹುಲ್ ಗಾಂಧಿ ಅವರು ಅಷ್ಟಾಗಿ ಅವರ ಮಾತನ್ನು ಕೇಳಿಸ್ಕೊಳ್ಳಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ರಾಹುಲ್ ಗಾಂಧಿಗಂತೂ ಇವರು ಗಮನಕ್ಕೆ ತಂದಿದ್ದಾರೆ. ಅದು ಬಗೆಹರಿಸಿ ಅನ್ನುವಂತಹ ರಾಹುಲ್ ಗಾಂಧಿ ಅವರ ಸೂಚನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಯಾವ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಇಲ್ಲಿ ಫೈನಲ್ ಡಿಸಿಷನ್ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೋಬೇಕಾಗುತ್ತೆ. ಇಷ್ಟೆಲ್ಲ ಗೊಂದಲ ಇರೋ ಹಿನ್ನೆಲೆಯಲ್ಲಿ 4 ಹಿರಿಯ ಸಚಿವರು ಖಾತೆ ಬದಲಾವಣೆಗೆ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಹೈಕಮಾಂಡ್ ಬಗೆಹರಿಸಿ ಅನ್ನುವಂಥ ಸೂಚನೆ ಕೊಟ್ಟಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ತೀರ್ಮಾನ ಏನು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ. ಎಲ್ಲಿವರೆಗೆ ಜಟಾಪಟಿ ಮುಂದುವರಿಯುತ್ತೆ ಅಥವಾ ಎಲ್ಲರನ್ನೂ ಕೂಡ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿ ಆಗ್ತಾರ ಡಿ ಕೆ ಶಿ, ಕಾದು ನೋಡಬೇಕು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಸಮಸ್ಯೆಯನ್ನ ಬಗೆಹರಿಸುವ ಸಾಮರ್ಥ್ಯ ಯಾರ ಬಳಿ ಉಳಿದಿದೆ ಅನ್ನೋದೇ ಪ್ರಶ್ನೆ. ಎಲ್ಲರ ಹತ್ರನೂ ಕೂಡ ಸಾಮರ್ಥ್ಯ ಇದೆ, ಉಳಿದಿರೋದು ಯಾರ ಹತ್ರ ಅನ್ನೋದು ಪ್ರಶ್ನೆ.